ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಸಿಯಲ್ಲಿ ಡೇಟಾ ಸ್ಟ್ರಕ್ಚರ್ಸ್ ಕಲಿಯೋಕ್ಕೆ ಸ್ಟ್ರಕ್ಟ್ಸು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹಿಂದಿನ ವೀಡಿಯೋದಲ್ಲೂ ಸಹ ಹೇಳಿದ್ದೆ. ಸೊ ಈ ವಿಡಿಯೋದಲ್ಲಿ ನಾವು ಸ್ಟ್ರಕ್ಚರ್ಸ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಸ್ಟ್ರಕ್ಚರ್ಸ್ ಅಂದರೆ ಏನು, ಸ್ಟ್ರಕ್ಚರ್ಸ್ನ ಯಾಕೆ ಯೂಸ್ ಮಾಡ್ತಾರೆ ಆ್ಯಂಡ್ ಸ್ಟ್ರಕ್ಚರ್ಸ್ನ ಹೇಗೆ ಯೂಸ್ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ. ಸೊ ಡೇಟಾ ಸ್ಟ್ರಕ್ಚರ್ಸ್ಗೂ ಡಿಫ್ರೆನ್ಸ್ ಇದೆ. ನೀವು ಡೇಟಾ ಸ್ಟ್ರಕ್ಚರ್ಸು ಮತ್ತು ಸ್ಟ್ರಕ್ಚರ್ಸ್ ಎರಡೂ ಒಂದೇ ಅಂತ ಅಂದ್ಕೋಬೇಡಿ. ಡೇಟಾ ಸ್ಟ್ರಕ್ಚರ್ಸ್ನ ಮಾಡೋಕ್ಕೆ ನಾವು ಸ್ಟ್ರಕ್ಚರ್ಸ್ನ ಯೂಸ್ ಮಾಡ್ತೀವಿ. ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ. ಸೊ ಇವಾಗ ನಮಗೆ ಡೇಟಾ ಸ್ಟ್ರಕ್ಚರ್ ಯಾವುದೋ ಒಂದು ಬೇಕು ಅಂದರೆ ಅದಕ್ಕೆ ತಕ್ಕಾಗಿ ಒಂದು ಸ್ಟ್ರಕ್ಟ್ನ ರೆಡಿ ಮಾಡ್ಕೋತೀವಿ. ನಾವು ಆ ಸ್ಟ್ರಕ್ಟ್ನ ಯೂಸ್ ಮಾಡ್ಕೊಂಡು ಒಂದು ಡೇಟಾ ಸ್ಟ್ರಕ್ಚರ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಡೇಟಾ ಸ್ಟ್ರಕ್ಚರೇ ಬೇರೆ ಆ್ಯಂಡ್ ಸ್ಟ್ರಕ್ಟೇ ಬೇರೆ. ಇದು ಫಸ್ಟು ನಿಮಗೆ ಐಡಿಯಾ ತಲೆಯಲ್ಲಿರಲಿ, ಏನಕ್ಕಂದರೆ ಅದು ತುಂಬಾ ಇಂಪಾರ್ಟೆಂಟ್. ನೀವು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ತಿದ್ದೀನಿ. ಓಕೆ, ಇದು ಗೊತ್ತಾಯಿತು ಅಂದರೆ ನೆಕ್ಸ್ಟು ಸ್ಟ್ರಕ್ಟ್ನ ಯಾಕೆ ಯೂಸ್ ಮಾಡ್ತಾರೆ, ವೈ ಸ್ಟ್ರಕ್ಟ್ ಏನು ಫಸ್ಟ್ ಆಫ್ ಆಲ್. ಓಕೆ, ಇವಾಗ ಅರೇನ ನಾನು ಇಂಟೀಜರ್ ಅರೇನ ಡಿಫೈನ್ ಮಾಡ್ತಿದ್ದೀನಿ 10 ಅಂತ. ಇಲ್ಲೇನು ಸ್ಟೋರ್ ಮಾಡ್ಬೋದು ನೀವು, 10 ಇಂಟೀಜರ್ಸ್ 10 ಡಿಫೈನ್ ಮಾಡಿದ್ದೀನಿ. ಇಂಟೀಜರ್ ಡೇಟಾ ಟೈಪು. ಸೊ 10 ಇಂಟೀಜರ್ ಸ್ಟೋರ್ ಮಾಡ್ಬೋದು. 10 ಇಂಟೀಜರ್ ಸ್ಟೋರ್ ಮಾಡಿದೆ. ಅದೇ ನೀವೇನಾದರೂ ಇಂಟ್ ಬದಲು ಇಲ್ಲಿ ಕ್ಯಾರೆಕ್ಟರ್ ಅರೇ ಅಂತ ತೊಗೊಂಡ್ರೆ 10 ಒಂದು 10 ಕ್ಯಾರೆಕ್ಟರ್ ಸ್ಟೋರ್ ಮಾಡ್ಬೋದು. ಅಂದರೆ ಸ್ಟ್ರಿಂಗು ಒಂದು 10 ಲೆಟರ್ ಇರೋ ಯಾವ್ದಾದ್ರು ಒಂದು ಸ್ಟ್ರಿಂಗ್ ಸ್ಟೋರ್ ಮಾಡ್ಬೋದು. ಓಕೆನಾ. ಬಟ್ ಇವಾಗ ನಾನೇನು ಮಾಡಬೇಕು, ಅದೇ ಥರ ತಗೋಬೇಕು. ಬಟ್ ಏನಿರಬೇಕು, ನಂಬರ್ ಇರಬೇಕು, ನೆಕ್ಸ್ಟು ಕ್ಯಾರೆಕ್ಟರ್ ಇರಬೇಕು, ನೆಕ್ಸ್ಟು ಒಂದು ಫ್ಲೋಟ್ ಇರಬೇಕು. ಈ ಥರ ಇಂಟು ಕ್ಯಾರೆಕ್ಟರ್ ಫ್ಲೋಟು ನೋಡಿ. ಇವೆಲ್ಲ ಏನಿದೆ ಇದನ್ನು ಹೋಮೋಜೀನಿಯಸ್ ಅಂತಾರೆ. ಎಲಿಮೆಂಟ್ಸ್ ಆರ್ ಹೋಮೋಜೀನಿಯಸ್ ಅಂದರೆ ಸೇಮ್ ಎಲಿಮೆಂಟ್, ಸೇಮ್ ಡೇಟಾ ಟೈಪ್ದು ಎಲಿಮೆಂಟು. ಬಟ್ ಇಲ್ಲಿ ನೋಡಿ ನನಗೆ ಹೆಟ್ರೋಜೀನಿಯಸ್ ಬೇಕು, ಎಲಿಮೆಂಟ್ಸು ಹೆಟ್ರೋಜೀನಿಯಸ್ ಬೇಕು. ಓಕೆನಾ. ಸೊ ನಾನು ಕವರ್ ಆಗಿದೆ ಅಂತ ಅನಿಸುತ್ತೆ. ಹೆಟ್ರೋಜೀನಿಯಸ್. ಸೊ ಹೆಟ್ರೋಜೀನಿಯಸ್ ಎಲಿಮೆಂಟ್ಸ್ನ ಸ್ಟೋರ್ ಮಾಡಬೇಕು. ಸೊ ಅರೇಲಿ ಅದು ಪಾಸಿಬಲ್ ಇಲ್ಲ. ಏನಕ್ಕಂದರೆ ಅರೇ ನಾನು ಡಿಫೈನ್ ಮಾಡಬೇಕಾದ್ರೆ ಯಾವ ಡೇಟಾ ಟೈಪ್ ಅಂತ ಹೇಳ್ಬಿಡ್ತೀವಿ. ಸೊ ಇದು ಎಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದಾದರೆ, ಇವಾಗ ಯಾವುದಾದ್ರೂ ಒಂದು ಎಂಪ್ಲಾಯಿ ಇದ್ದಾನೆ ಅಂತ ಅಂದ್ಕೊಳ್ಳಿ. ಸೊ ನಿಮ್ಮ ಕಂಪ್ನಿಯಲ್ಲಿ ಒಬ್ಬ ಎಂಪ್ಲಾಯಿ ಇದ್ದಾನೆ. ಆ ಎಂಪ್ಲಾಯಿಗೆ ಏನೇನಿರುತ್ತೆ, ಸದ್ಯಕ್ಕೆ ನಾವು 3 ತೊಗೊಳ್ಳೋದ. ಎಂಪ್ಲಾಯಿಗೆ ನೇಮ್ ಇರುತ್ತೆ. ನೆಕ್ಸ್ಟು ಎಂಪ್ಲಾಯಿಗೆ ಏನಿರುತ್ತೆ, ಒಂದು ಐ ಡಿ ಇರುತ್ತೆ ಅಲ್ವಾ, EMP ಅಂತ ತಗೊಳ್ಳೋಣ. ನೆಕ್ಸ್ಟ್ ಏನಿರುತ್ತೆ, ಎಂಪ್ಲಾಯಿಗೆ ಸ್ಯಾಲ್ರಿ ಇರುತ್ತೆ. ಈ 3 ತಗೊಳ್ಳೋಣ. ಸೊ ಒಂದು ಎಂಪ್ಲಾಯಿನ ಸ್ಟೋರ್ ಮಾಡಬೇಕು ನಾವು ಡೇಟಾಲಿ ಅಂತ ಅಂದರೆ ಸಿ ಪ್ರೋಗ್ರಾಮಿಂಗಲ್ಲಿ ಒಂದು ಎಂಪ್ಲಾಯಿ ಮೇಲೆ ಏನೋ ಡೇಟಾ ಸ್ಟೋರ್ ಮಾಡ್ತಿದ್ದೀವಿ ಅಂದರೆ ಅವನಿಗೆ ಒಂದು ನೇಮ್ ಇಡಬೇಕು, ಒಂದು ಎಂಪ್ಲಾಯಿ ID ಇಡಬೇಕು, ಒಂದು ಸ್ಯಾಲ್ರಿ ಇಡಬೇಕು. ಸೊ ನೇಮ್ ಯಾವುದಿರುತ್ತೆ, CL ತಗೊಳ್ಳೋದ್ರೆ ** ಇರುತ್ತೆ. ಓಕೆ, ಡೇಟಾ ಟೈಪ್ ** ನೇಮ್ಗೆ. ಅದೇ ಥರ ಎಂಪ್ಲಾಯಿ ID ನಂಬರ್ ಇರುತ್ತೆ. ಯಾವಾಗಲೂ ID ಅಂದರೆ ನಂಬರ್, ಯಾವುದೇ ರೀತಿ ಫ್ಲೋಟ್ ಇರಲ್ಲ, ಅಂದರೆ ಇಂಟೀಜರ್ ಇರುತ್ತೆ. ಸೊ ಇಂಟ್ ತೊಗೊಂಡೆ. ಸೊ ಸ್ಯಾಲ್ರಿ ಏನಿರುತ್ತೆ, ಫ್ಲೋಟು. ಏನಕ್ಕಂದರೆ 1999.95 ಈ ಥರ ಇರ್ಬೋದು ಅಂತ ತೊಗೊಳ್ಳೋಣ ನಾವು. ಅದು ಡಿಪೆಂಡ್ಸ್ ಆನ್ ಕಂಪನಿ. ಓಕೆ, ಸೊ ಫ್ಲೋಟು. ಸೊ ಒಂದು ಎಂಪ್ಲಾಯಿ ಅಂದರೆ ಅವನಿಗೆ ನೇಮ್ ಇರಬೇಕು, ಎಂಪ್ಲಾಯಿ ID ಇರಬೇಕು, ಅವನದೇ ಆದಂಥ ಸ್ಯಾಲ್ರಿ ಇರಬೇಕು. ಅವೆಲ್ಲ ಇಷ್ಟು ಡೇಟಾ ಟೈಪಲ್ಲಿ ಇರುತ್ತೆ. ಸೊ ಇದನ್ನು ನಾವು ಅರೇಲಿ ಸ್ಟೋರ್ ಮಾಡೋಕ್ಕಾಗಲ್ಲ. ಸೊ ಅರೇಲಿ ನಾವು ಸ್ಟೋರ್ ಮಾಡಬೇಕು ಅಂದ್ರೂ 3 ಅರೇನ ಹಾಕಬೇಕಾಗುತ್ತೆ. ಸೊ ಇದು ನಿಮಗೆ ಲಾಜಿಕ್ ಬಿಲ್ಡಿಂಗೋಸ್ಕರ ಹೇಳ್ತಿರೋದು. 3 ಅರೇ. ಒಂದು ** ಅನ್ನೋ ಒಂದು ಅರೇ ಬರಬೇಕು. ಅದು ಏನಂತೆ, EMP ನೇಮ್ ಅಂತ ತಗೊಳ್ಳೋಣ. ಇಲ್ಲಿ ಏನಾಗುತ್ತೆ, ಎಂಪ್ಲಾಯಿಗಳದ್ದು ನೇಮ್ಗಳನ್ನ ಹಾಕ್ಕೊಳ್ತಾ ಹೋಗ್ಬೇಕು. ಈಗ ಫಸ್ಟು ಹ್ಯಾಟ್ ಅಂತ ಒಬ್ಬ ನೇಮ್ ಇರ್ತಾನೆ, ನೆಕ್ಸ್ಟು ಬ್ಯಾಟ್ ಅಂತ ಇರ್ತಾನೆ, ಇನ್ನೊಬ್ಬ ಕ್ಯಾಟ್ ಅಂತ ಇರ್ತಾನೆ. ಈ ರೀತಿ ಹಾಕ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟು ಅದೇ ರೀತಿ ಇಂಟ್ EMP ID ಅಂತಲೂ ಸಹ ಇನ್ನೊಂದು ಅರೇ ಮಾಡ್ತೀನಿ ನಾನು. ಸೊ EMP ID 1 2 3 ಆ ಥರ ಹೋಗುತ್ತೆ. ಅದೇ ರೀತಿ ಈ ಥರ ಅರೇಸ್ನ ನಾವು ಕ್ರಿಯೇಟ್ ಮಾಡ್ತಿದ್ದೀವಿ. ಸೊ ಅರೇಸ್ನ ಕ್ರಿಯೇಟ್ ಮಾಡಿಬಿಟ್ಟು ನೆಕ್ಸ್ಟು 0 ತಂದರೆ ಇದಕ್ಕೆ ಬರುತ್ತೆ, 1 ಅಂದರೆ ಎಂಪ್ಲಾಯಿ, 3 ಅಂದರೆ ಎಂಪ್ಲಾಯಿ ಅಂದರೆ 3 ಅರೇ ಮಾಡಿಕೊಂಡು ನೋಡಿ. ಈ ಥರನೂ ಅಪ್ರೋಚ್ ಮಾಡ್ಬೋದು ಪ್ರಾಬ್ಲಮ್ನ. ಬಟ್ ಡಿಫಿಕಲ್ಟ್ ಆಗುತ್ತೆ. ಡೇಟಾ ಸ್ಟ್ರಕ್ಚರ್ದು ಮೇಯ್ನ್ ಇದೇನೆ, ಯೂಸ್ ಆ್ಯಂಡ್ ಮ್ಯಾನಿಪುಲೇಷನ್ ಎಫಿಷಿಯೆಂಟ್ ಆಗಿರಬೇಕು ಅಂತ ಹೇಳಿ. ನೀವು ಡೇಟಾ ಏನು ಇಡ್ತೀರಾ ಅದನ್ನ ಎಫಿಷಿಯೆಂಟಾಗಿ ನೀವು ಯೂಸು ಮಾಡಬೇಕು ಆ್ಯಂಡ್ ಮ್ಯಾನಿಪುಲೇಟ್ ಅಂದರೆ ಚೇಂಜಸ್ ಸಹ ಮಾಡಬೇಕು. ಸೊ ಇಲ್ಲಿ ನಾವು ಸ್ಟ್ರಕ್ಚರ್ಸ್ನ ಯೂಸ್ ಮಾಡ್ತೀವಿ. ಎಂಪ್ಲಾಯಿ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡೋದೇನೆಂದರೆ ಡೈರೆಕ್ಟು ಈಗ ಸ್ಟ್ರಕ್ಚರ್ನ ಡಿಫೈನ್ ಮಾಡಬೇಕು. ಈಗ ಡೈರೆಕ್ಟ್ ಅರೇನ ನೀವು ಡೈರೆಕ್ಟಾಗಿ ಡಿಫೈನ್ ಮಾಡಿ ಇನಿಷಿಯಲೈಸ್ ಮಾಡಿಬಿಡ್ತಿದ್ರಿ ಅಲ್ವಾ. ಬಟ್ ಸ್ಟ್ರಕ್ಟ್ನ ಫಸ್ಟು ಅದರ ಟೆಂಪ್ಲೇಟ್ ಹೆಂಗಿರುತ್ತೆ ಅಂತ ಡಿಫೈನ್ ಮಾಡಬೇಕು. ಸೊ ಡಿಫೈನ್ ಮಾಡೋಕ್ಕೆ ಸ್ಟ್ರಕ್ಟ್ ಅನ್ನೋ ಒಂದು ಕೀವರ್ಡ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಆ ಸ್ಟ್ರಕ್ಚರ್ಗೆ ನೇಮ್ ಏನು ಅಂತ ನಾವು ಸ್ಟ್ರಕ್ಟ್ ಎಂಪ್ಲಾಯಿ ಅಂತ ಕೊಡ್ತೀವಿ. ಓಕೆನಾ. ಸ್ಟ್ರಕ್ಟ್ ಎಂಪ್ಲಾಯಿ ಅಂತ ಕೊಟ್ಟಾದಮೇಲೆ ಎಂಪ್ಲಾಯಿಗೆ ಏನಿರುತ್ತೆ, ನೇಮ್ ಇರುತ್ತೆ. ಆ ನೇಮ್ನ ನಾವು ಸದ್ಯಕ್ಕೆ ಬರೀ 10 ಲೆಟರ್ಸ್ ಇರುತ್ತೆ ಅಂತ ತಗೊಳ್ಳೋಣ. ಓಕೆನಾ. ಸೊ ನೆಕ್ಸ್ಟು ಅದಾದಮೇಲೆ ಇಂಟ್ EMP ID. ಸೊ ಎಂಪ್ಲಾಯಿ ID ಬೇಕು. ಅದರ ನೆಕ್ಸ್ಟು ಇಂಟ್ EMP IDನೂ ಆದಮೇಲೆ ನೆಕ್ಸ್ಟು ಸ್ಯಾಲ್ರಿ ಬೇಕಲ್ವಾ. ಸ್ಯಾಲ್ರಿ ಏನಂತ ಹೇಳಿದೆ ನಾನು, ಫ್ಲೋಟ್ ಅಂತ ಹೇಳಿದೆ. ಫ್ಲೋಟ್ ಸ್ಯಾಲರಿ. ಸೊ ಇಲ್ಲಿ ನೀವು ಗೊತ್ತಾಗ್ತಿದೆ, ಇದು ಟೆಂಪ್ಲೇಟ್ ಕ್ರಿಯೇಟ್ ಮಾಡೋದು. ಓಕೆನಾ.
ಸೊ ಒಂದು ಸ್ಟ್ರಕ್ಟ್ ಅನ್ನೋ ಕೀವರ್ಡ್ ಯೂಸ್ ಮಾಡಿದ್ದೀವಿ, ನಮ್ಮ ಸ್ಟ್ರಕ್ಚರ್ಗೆ ನೇಮ್ ಏನಿರಬೇಕು ಅಂತ ಹೇಳಿದ್ದೀವಿ, ಆ ಸ್ಟ್ರಕ್ಚರ್ ಒಳಗಡೆ ಏನೇನು ಮೆಂಬರ್ಸು, ಆ ಎಂಪ್ಲಾಯಿ ಅಂದರೆ ಅವನಿಗೆ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅಥವಾ ಏನೇನೋ ಒಂದು ಐಡೆಂಟಿಫಿಕೇಷನ್ಸ್ ಇರುತ್ತೆ, ಸೊ ಅದನ್ನು ಬರ್ಕೊಳ್ತಾ ಹೋಗ್ತೀವಿ. ಅದನ್ನು ಇಲ್ಲಿ ನೋಡಿ ಇನಿಷಿಯಲೈಸ್ ಇಲ್ಲಿ ಮಾಡ್ತಿಲ್ಲ, ಇಲ್ಲಿ ಈಕ್ವಲ್ ಟು ಹಾಕ್ಬಿಟ್ಟು ಇಲ್ಲೇನೇ ಅವ್ನ ನೇಮು ಚಂದನ್ ಅಂತ ನಾನು ಕೊಡ್ತಿಲ್ಲ, ಅದನ್ನು ಜಸ್ಟ್ ಟೆಂಪ್ಲೇಟ್ ಅಂತಾರೆ. ಟೆಂಪ್ಲೇಟ್ ಅಂದರೆ ಗೊತ್ತಲ್ವಾ, ಏನೋ ಮಾಡಿರ್ತಾರೆ ಅದನ್ನು ಅಂದರೆ ಅದನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ರಿಯಲ್ ಏನು ಬೇಕೋ ಅದನ್ನು ಮಾಡ್ತೀವಿ, ಸೊ ಅದನ್ನು ಟೆಂಪ್ಲೇಟ್ ಅಂತಾರೆ. ಓಕೆ, ನಾನು ಇದನ್ನು ಎರೇಸ್ ಮಾಡೋಣ. ಸೊ ಇದು ಸ್ಟ್ರಕ್ಚರು, ಸೊ ಎಂಪ್ಲಾಯಿಗೆ ಇದು ಸ್ಟ್ರಕ್ಚರು. ಇದರಿಂದ ನಿಮಗೆ ಏನು ಒಂದು ಐಡಿಯಾ ಸ್ಟ್ರಕ್ಚರ್ನ ಹೇಗೆ ಡಿಫೈನ್ ಮಾಡ್ಬೋದು ಅನ್ನೋದು ಗೊತ್ತಾಯಿತು ಅನ್ನೋದಾದರೆ, ಸ್ಟ್ರಕ್ಟ್ ಅಂತ ಫಸ್ಟು ಯೂಸ್ ಮಾಡ್ತೀರಾ, ಅದರ ನೆಕ್ಸ್ಟ್ ಸ್ಟ್ರಕ್ಚರ್ಗೆ ಒಂದು ನೇಮ್ ಕೊಡ್ತೀರಾ, ಓಪನ್ ದ ಬ್ರ್ಯಾಕೆಟ್, ಓಪನ್ ದ ಅಂದರೆ ಫ್ಲವರ್ ಬ್ರ್ಯಾಕೆಟ್. ನೆಕ್ಸ್ಟು ಇದಕ್ಕೆ ಒಂದು ಡೇಟಾ ಟೈಪ್ ಇರುತ್ತೆ, ಡಿ ಟಿ ಅಂತ ಹಾಕ್ತೀನಿ, ಡೇಟಾ ಟೈಪ್, ಅದರ ನೇಮು, ಸೊ ಎಲಿಮೆಂಟ್ ನೇಮ್, ಎಲಿಮ್ ನೇಮ್ ಅಂತ ಹಾಕ್ತೀನಿ. ಅದೇ ರೀತಿ ಇನ್ನೊಂದು ಡೇಟಾ ಟೈಪ್ ಅಂದರೆ ಇಂಟೀಜರ್, ಎಲಿಮ್ ನೇಮ್. ಸೊ ಈ ಥರ ನೀವು ಎಷ್ಟೊಂದು ಏನೇನು ಬೇಕು ನಿಮಗೆ ಡೇಟಾ ಟೈಪ್ಗಳು, ಅದರಲ್ಲಿ ಏನೇನು ನೇಮ್ ಇರಬೇಕು ಆ ಥರ ತೊಗೊಂಡು ಹೋಗ್ತೀರಾ. ಸೊ ಈ ರೀತಿ ಡಿಫೈನ್ ಮಾಡ್ತೀರಾ. ನೋಡಿ, ಇದು ಸ್ಟ್ರಕ್ಚರ್ಗಳಿಗೆ ಟೆಂಪ್ಲೇಟ್, ಇದು ಎಂಪ್ಲಾಯಿಗೆ ಟೆಂಪ್ಲೇಟ್. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಓಕೆನಾ? ಸೊ ಇವಾಗ ಕ್ಲಿಯರ್ ಮಾಡಿಕೊಂಡು ನಾವು ಕೋಡ್ ಮಾಡೋದಾದರೆ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಓಕೆ, ಯಾ. ಸೊ ಫಸ್ಟ್ ಆಫ್ ಆಲ್ ನಾವು ಸಿ ಕೋಡ್ನ ತೊಗೊಳ್ಳೋಣ. ಓಕೆ, ಬಾಯ್ಲರ್ ಪ್ಲೇಟ್. ಯಾ. ಸೊ ಸ್ಟ್ರಕ್ಚರ್ನ ನಾವು ಗ್ಲೋಬಲಿ ಡಿಫೈನ್ ಮಾಡ್ತೀವಿ, ನಮಗೆ ಈಸಿ ಆಗೋಕ್ಕೋಸ್ಕರ. ಸ್ಟ್ರಕ್ಚರ್ನ ನಾವು ಯಾವುದೇ ಫಂಕ್ಷನಲ್ಲಾದರೂ ಎಲ್ಲಾದರೂ ಯೂಸ್ ಮಾಡ್ಬೋದು. ಗ್ಲೋಬಲಿ ಅಂದರೆ ಮೇನ್ ಫಂಕ್ಷನ್ ಹೊರಗೆ, ಫಂಕ್ಷನ್ಗಳ ಹೊರಗಡೆ ಡಿಫೈನ್ ಮಾಡಿದ್ರೆ ಅದನ್ನ ಗ್ಲೋಬಲ್ ಸ್ಕೋಪ್ ಅಂತಾರೆ. ಸೊ ಇಲ್ಲಿ ಡಿಫೈನ್ ಮಾಡ್ತೀನಿ. ಮೊದಲೇ ಹೇಳಿರೋ ಹಾಗೆ ಸ್ಟ್ರಕ್ಟ್ದು ಟೆಂಪ್ಲೇಟ್ ಏನು, ಸ್ಟ್ರಕ್ಟ್ದು ಟೆಂಪ್ಲೇಟ್ನ ನಾನು ನಿಮಗೆ ಡೈರೆಕ್ಟಾಗಿ ಇವಾಗ ತೋರಿಸೋದಾದರೆ, ಸೊ ಆವಾಗಲೇ ಡಿಸ್ಕಸ್ ಮಾಡಿದ್ವು. ಈ ರೀತಿ ಇರುತ್ತೆ ಒಂದು ಸ್ಟ್ರಕ್ಚರ್ ಅಂದರೆ, ಆ ಸ್ಟ್ರಕ್ಚರ್ಗೆ ಒಂದು ನೇಮ್ ಇರುತ್ತೆ, ಸ್ಟ್ರಕ್ಚರ್ ನೇಮ್ ಅಂತ. ನೆಕ್ಸ್ಟ್ ಒಳಗಡೆ ಇರೋ ಎಷ್ಟೊಂದು ಮೆಂಬರ್ಸ್ ಇರ್ಬೋದು, ಇಲ್ಲಿ 2 ತೊಗೊಂಡಿದ್ದೀವಿ ನೋಡಿ, ಡಾಟ್ ಎಷ್ಟೊಂದು ಮೆಂಬರ್ಸ್ ಇರ್ಬೋದು. ಸೊ ಅದಕ್ಕೆ ಡೇಟಾ ಟೈಪ್ ಇರುತ್ತೆ, ಪ್ಲಸ್ ಅದರದ್ದು ನೇಮ್ ಇರುತ್ತೆ. ಸೊ ಆ ವೇರಿಯೇಬಲ್ ನೇಮು ಮತ್ತು ಅದರ ಡೇಟಾ ಟೈಪು, ಈ ರೀತಿ ಎಷ್ಟೊಂದು ವೇರಿಯೇಬಲ್ಸ್ನ ನೀವು ಸ್ಟ್ರಕ್ಚರ್ ಒಳಗಡೆ ಡಿಫೈನ್ ಮಾಡ್ತೀರಾ. ಓಕೆನಾ? ಸೊ ಇದನ್ನು ಸ್ಟ್ರಕ್ಚರ್ ಅಂತಾರೆ. ಇವಾಗ ನಾವು ಯಾವ ಸ್ಟ್ರಕ್ಚರ್ ಮಾಡಬೇಕು ನೋಡಿದ್ವು ಅಲ್ವಾ? ಸೊ ಎಂಪ್ಲಾಯಿ ಅಂತ ಮಾಡಿದೆ, ಓಪನ್ ಬ್ರ್ಯಾಕೆಟ್ ಕ್ಲೋಸ್. ನೆಕ್ಸ್ಟು ಅದರಲ್ಲಿ ಅವನಿಗೆ ನೇಮ್ ಇರುತ್ತೆ, ಎಂಪ್ಲಾಯಿಗೆ ನೇಮ್ ಇರುತ್ತೆ. ಸೊ ಅದು 10 ಕ್ಯಾರೆಕ್ಟರ್ಸ್ ಅಂತ ತೊಗೊಳ್ಳೋಣ. ಅದೇ ರೀತಿ ಇಂಟ್ ಎಂಪ್ಲಾಯಿ ಐ ಡಿ ಇರುತ್ತೆ. ಓಕೆನಾ? ಅದೇ ರೀತಿ ಫ್ಲೋಟ್ ಅವನಿಗೆ ಸ್ಯಾಲರಿ ಸಹ ಇರುತ್ತೆ. ಸೊ ಇದು ಒಂದು ಸ್ಟ್ರಕ್ಚರು, ಸರಿನಾ? ಸಿ ಪ್ರೋಗ್ರಾಮಿಂಗಲ್ಲಿ ಆಲ್ವೇಸ್ ಇಲ್ಲಿ ನೋಡಿ ನಾನು ಇದನ್ನು ಮಿಸ್ ಮಾಡಿದ್ದೀನಿ. ಓಕೆ, ಸೊ ಸೆಮಿಕಾಲನ್ ಬಂದುಬಿಡಬೇಕು, ಇಲ್ಲೂ ಸೆಮಿಕಾಲನ್ ಬರಬೇಕು. ಸೊ ಇದು ಸ್ಟ್ರಕ್ಚರ್ ಎಂಪ್ಲಾಯಿ ಅನ್ನೋ ಸ್ಟ್ರಕ್ಚರ್ನ ಡಿಫೈನ್ ಮಾಡಿದ್ದೀವಿ. ಓಕೆ, ಅಂದರೆ ಟೆಂಪ್ಲೇಟ್ನ, ಈ ಟೆಂಪ್ಲೇಟ್ನ ನಾವು ಯೂಸ್ ಮಾಡಿಕೊಂಡು ಒಂದು ಎಂಪ್ಲಾಯಿನ ಕ್ರಿಯೇಟ್ ಮಾಡೋದು ಹೇಗೆ ಅಂದರೆ, ನಾವು ಮೇನ್ ಫಂಕ್ಷನ್ ಒಳಗೆ ಮಾಡೋಣ. ಇವಾಗ ಹೇಗೆ ನೀವು ಡೈರೆಕ್ಟಾಗಿ ಇಂಟ್ ತಗೋತಿದ್ರಿ ನೋಡಿ, ಇಂಟ್ ಎ ಈಸ್ ಈಕ್ವಲ್ ಟು 1 ಅಂತ ಎಲ್ಲ ಕೊಡ್ತಿದ್ರಿ, ಅದೇ ರೀತಿ ಇಲ್ಲಿ ಫುಲ್ ಇಂಟ್ ಬದಲು ಬರೀ ಅಂದರೆ ಈಗ ಇಂಟ್ ಅಂತ ಏನು ಡೇಟಾ ಟೈಪ್ ಕೊಡ್ತಿದ್ರಿ, ಇಲ್ಲಿ ಅದು ಸ್ಟ್ರಕ್ಟ್ ಎಂಪ್ಲಾಯಿ ಅಂತ ಆಗುತ್ತೆ, ಎಂಪ್ಲಾಯಿ. ಸೊ ಇಂಟ್ ಬದಲು ಇಲ್ಲಿ ಸ್ಟ್ರಕ್ಟ್ ಎಂಪ್ಲಾಯಿ ಅಂತ ತಗೋತೀವಿ. ಸೊ ಇಂಟಲ್ಲಿ ನಂಬರ್ ಸ್ಟೋರ್ ಮಾಡ್ಬೋದಾಗಿತ್ತು, ಬಟ್ ಸ್ಟ್ರಕ್ಟ್ ಎಂಪ್ಲಾಯಿಯಲ್ಲಿ ನೇಮ್ ಸ್ಟೋರ್ ಮಾಡ್ಬೋದು, EMP ID ಸ್ಟೋರ್ ಮಾಡೋದು, ಸ್ಯಾಲರಿನೂ ಸಹ ಸ್ಟೋರ್ ಮಾಡ್ಬೋದು. ಬಟ್ ಇಂಟಲ್ಲಿ ಬರೀ ಇಂಟಿಜರ್ ಸ್ಟೋರ್ ಮಾಡ್ಬೋದಾಗಿತ್ತು. ಸೊ ಸ್ಟ್ರಕ್ಟ್ ಎಂಪ್ಲಾಯಿ, ಆ ಸ್ಟ್ರಕ್ಚರ್ಗೆ ಇನ್ನೊಂದು ನೇಮು. ಸೊ ಇದು ಈ ಸ್ಟ್ರಕ್ಚರ್ದು ಟೆಂಪ್ಲೇಟ್ಗೆ ನೇಮು. ಸೊ ಸ್ಟ್ರಕ್ಚರ್ಗೆ ಇನ್ನೊಂದು ನೇಮ್ ಕೊಡಬೇಕು. ಎಂಪ್ಲಾಯಿಯಲ್ಲಿ E1 ಅನ್ನೋ ಒಂದು ಎಂಪ್ಲಾಯಿ ಅವನೇ ಅಂತ. ಸೊ E1 ಅನ್ನೋದನ್ನ ನಾವು ಕ್ರಿಯೇಟ್ ಇವಾಗ ಇಲ್ಲಿ ಡಿಫೈನ್ ಮಾಡಿದ್ದೀವಿ ಒಂದು ಸ್ಟ್ರಕ್ಚರ್ನ. ಓಕೆನಾ? ಅದೇ ರೀತಿ ನೀವು ಬೇಕಿದ್ರೆ ಇನ್ನೊಂದು ಸ್ಟ್ರಕ್ಟ್ ಅಂತ ಕೊಟ್ಟು E2 ಅಂತಲೂ ಸಹ ತಗೋಬೋದು. ಸೊ ನೋಡಿ, ಸೊ 2 ಸ್ಟ್ರಕ್ಚರ್ನ ಇಲ್ಲಿ ನಾವು ಕ್ರಿಯೇಟ್ ಮಾಡಿದ್ವು ಈ ಟೆಂಪ್ಲೇಟ್ನ ಯೂಸ್ ಮಾಡಿಕೊಂಡು. ಈ ರೀತಿ ಎಷ್ಟೊಂದು ಟೆಂಪ್ಲೇಟ್ಸ್ ನೀವು ಎಂಪ್ಲಾಯಿಗೆ ಮಾಡಿದ್ದೀನಿ ನಾನು. ಇವಾಗ ನೀವು ಪರ್ಸನ್ಗೆ ಮಾಡಿದ್ರೆ ಒಂದು ಪರ್ಸನ್ದು ಸಿಟಿ ಯಾವುದು, ಅವನ ಅಡ್ರೆಸ್ ಏನು, ಮೊಬೈಲ್ ನಂಬರ್ ಏನು, ಈ ರೀತಿ ಎಷ್ಟೊಂದು ಇಟ್ಕೊ ಹೋಗ್ಬೋದು. ಇಲ್ಲಿ ಎಂಪ್ಲಾಯಿಗೆ ಇಷ್ಟೇ ಸಾಕಂತ ಅಂದ್ಕೊತೀನಿ ನಾನು, ಸರಿನಾ? ಈಗ ಸ್ಟ್ರಕ್ಚರ್ಗೆ 2 ಮಾಡಿದ್ವು, E1 ಮತ್ತು E2 ಸ್ಟ್ರಕ್ಚರು. ಸೊ ಇವಾಗ ನಾವು E1 ನೇಮ್ನ ಅಸೈನ್ ಮಾಡಬೇಕಲ್ವಾ? ಅಂದರೆ ಏನು, E1 ಅವನದು ನೇಮ್ ನೋಡಿ, E1 ಡಾಟ್ ನೇಮ್ ಅಂತ ಕೊಟ್ಟರೆ ಅವನ E1 ಅನ್ನೋ ಸ್ಟ್ರಕ್ಚರ್ ಏನಿದೆ ಅದರಲ್ಲಿ ನೇಮ್ ಏನಿದೆ ಅಂತ ನಮಗೆ ಸಿಗುತ್ತೆ. ಸೊ ಅದನ್ನ ನಾವು ಪ್ರಿಂಟ್ ಮಾಡ್ಬೋದು. ಬಟ್ ಇನ್ನು ನಾವೇನು ಅಸೈನೇ ಮಾಡಿಲ್ಲ, E1ಗೆ ಏನಿರಬೇಕಂತ ಅಸೈನ್ ಮಾಡಿಲ್ಲ. ಸೊ ಇವಾಗ ಅಸೈನ್ ಮಾಡೋಕ್ಕೂ ಸಹ E1 ಡಾಟ್ ನೇಮ್, ಇಲ್ಲಿ ನೀವು ನೋಡ್ತಿದ್ದೀರಾ ಅಂತ ಅನ್ಕೋತೀನಿ, E1 ಡಾಟ್ ನೇಮ್ ಈಕ್ವಲ್ಸ್ ನೋಡಿ, ನೇಮ್ನ ಆಕ್ಸೆಸ್ ಮಾಡ್ತಿದ್ದೀವಿ E1 ಅನ್ನೋ ಸ್ಟ್ರಕ್ಚರಿಂದ, ಅಂದರೆ ಎಂಪ್ಲಾಯಿ ಸ್ಟ್ರಕ್ಚರ್
ಟೆಂಪ್ಲೇಟಿಂದ E1ನ ಕ್ರಿಯೇಟ್ ಮಾಡಿದ್ದೀವಿ. ಸೊ E1ದ್ರೂ ನೇಮ್ನ ಆಕ್ಸೆಸ್ ಮಾಡ್ತಿದ್ದೀವಿ. ಸೊ E2ದು ನೇಮೇ ಬೇರೆ ಇರುತ್ತೆ, E1ದು ನೇಮೇ ಬೇರೆ ಇರುತ್ತೆ. ಇದು ಅರ್ಥ ಆಗುತ್ತೆ ಅಂತ ಅನ್ಕೊಂಡಿನಿ. ಇಂಟ್ ಎ ಕೊಟ್ಟರೆ ಇಂಟ್ ಬಿ ಕೊಟ್ಟರೆ ಎನೇ ಬೇರೆ ಬಿನೇ ಬೇರೆ, ಅದೇ ಥರ ಇದು E1ನೇ ಬೇರೆ E2ನೇ ಬೇರೆ. ಸೊ E1 ಡಾಟ್ ನೇಮ್ ಚಂದನ್ ಅಂತ ತಗೋತೀನಿ. ಓಕೆ ತಗೊಂಡೆ. ನೆಕ್ಸ್ಟು E1ಗೆ ಎಂಪ್ಲಾಯಿ ಐ ಡಿ ಇದೆ ಅಲ್ವಾ, E1 ಡಾಟ್ ಎಂಪ್ಲಾಯಿ ಐ ಡಿ ಏನಂತ ತಗೋಬೋದು ನಾನು, E1 ಡಾಟ್ ಎಂಪ್ಲಾಯಿ ಐ ಡಿ E1 ಡಾಟ್ ಎಂಪ್ಲಾಯಿ ಐ ಡಿನ ನಾನು 1 ಅಂತ ತಗೋಣ, ಏನಕ್ಕಂದರೆ ಇಂಟೀಜರು. ಅದೇ ರೀತಿ E1 ಡಾಟ್ ಸ್ಯಾಲರಿ ಏನಂತ ತಗೋಬೋದು, ಸ್ಯಾಲರಿ ನನಗೆ ಒಂದು ಅರೌಂಡ್ 1000.5 ಬರ್ತಿದೆ ಅಂತ ಅಂದ್ಕೊಳ್ಳೋಣ. ಓಕೆನಾ, 1000.5 ಅಂತ ಬರ್ತಿದೆ. ಓಕೆ, ಸೊ ಇವಾಗ E1 ನಾವು ತೊಗೊಂಡಿದ್ದೀವಿ. ನೆಕ್ಸ್ಟ್ E1ನ ಇನಿಷಿಯಲೈಸ್ ಮಾಡಿದ್ದೀವಿ, ಈ ಡೇಟಾ ಇಲ್ಲಿರಬೇಕು ಅಂತ. ಸೊ ಇದೇನು ಮಾಡುತ್ತೆ, ನಾನು ಮೊದಲೇ ಹೇಳಿದಾಗೆ ಇಲ್ಲಿ ನೋಡಿ, ಇವಾಗ ಒಂದು ಸ್ಟ್ರಕ್ಚರ್ ಇದೆ ಎಂಪ್ಲಾಯಿ ಅಂತ. ಎಂಪ್ಲಾಯಿ ಅನ್ನೋ ಸ್ಟ್ರಕ್ಚರ್ದು ಒಂದು ಟೆಂಪ್ಲೇಟ್ನ ಇಟ್ಕೊಂಡು E1 ಅನ್ನೋ ಒಂದು ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ E1 ಅನ್ನೋ ಸ್ಟ್ರಕ್ಚರಲ್ಲಿ ನೇಮ್ ಇದೆ, ಪ್ಲಸ್ ಎಂಪ್ಲಾಯಿ ಐ ಡಿ ಇದೆ, ಆ್ಯಂಡ್ ಸ್ಯಾಲ್ರಿ ಸಹ ಇದೆ. ಸೊ ಅದನ್ನ ಆಕ್ಸೆಸ್ ಮಾಡಬೇಕು ಅಂದರೆ ಈ ಸ್ಟ್ರಕ್ಚರ್ ನೇಮ್ ಏನು ಕೊಟ್ಟಿದ್ದೀವಿ ಅದು E1 ಡಾಟ್ ಯೂಸ್ ಮಾಡ್ತೀವಿ. ಡಾಟ್ ಯೂಸ್ ಮಾಡಿ ನೇಮ್ ಅಂತ ಕೊಟ್ಟರೆ ನಮಗೆ ಚಂದನ್ ಸಿಗುತ್ತೆ. ಅದೇ ರೀತಿ 1 ಸಿಗುತ್ತೆ EMP-ID. ಸೊ ಈ ರೀತಿ ಅದು ಹೋಗುತ್ತೆ, ಆಯಿತಾ. ಸೊ ಇಷ್ಟೇ ನಾವು ಮಾಡಿರೋದಿಲ್ಲಿ, ಏನೂ ಎಕ್ಸ್ಟ್ರಾ ಮಾಡಿಲ್ಲ. ಓಕೆ, ಸೊ ನೆಕ್ಸ್ಟ್ ಬರೋದಾದರೆ ಇದನ್ನು ನಾವು ಪ್ರಿಂಟ್ ಮಾಡಿ ನೋಡೋಣ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಅಂತೇಳಿ. ಸೊ ಡೈರೆಕ್ಟ್ ಪ್ರಿಂಟ್ ನಾರ್ಮಲ್. ಸೊ ಫಸ್ಟ್ ಆಫ್ ಆಲ್ ಏನು ನಾವು ನೇಮ್ನ ಪ್ರಿಂಟ್ ಮಾಡಿಸೋಣ. ನೇಮು ಸ್ಟ್ರಿಂಗ್ ಆಗಿದೆ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, E1 ಡಾಟ್ ನೇಮ್ ಅಂತ ತಗೋತೀನಿ. ಓಕೆ, ನೆಕ್ಸ್ಟು ಅದೇ ರೀತಿ ನೆಕ್ಸ್ಟ್ ಪ್ರಿಂಟ್ ಎಫ್ ಮಾಡ್ತೀನಿ. ಇಲ್ಲಿ ನಾನು EMP-IDನ ಕೊಡಬೇಕಲ್ವಾ. EMP-ID ಏನಿದೆ ಇಂಟೀಜರ್ ಆಗಿದೆ. ಸೊ ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊತಿದ್ದೀನಿ, ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಏನು ಮಾಡ್ತಿಲ್ಲ. ಸಿ ಮೇಲೆ ಕ್ರ್ಯಾಶ್ ಕೋರ್ಸ್ ಇದೆ ಒಂದು ಕನ್ನಡದಲ್ಲೇ, ಅದನ್ನು ಮಾಡಿದ್ದೀನಿ, ಅದನ್ನು ಸಹ ನೋಡ್ಬೋದು ನೀವು. ಸೊ ಓಕೆ, ಅದನ್ನು ನೆಕ್ಸ್ಟು ಪ್ರಿಂಟ್ ಎಫ್ %F ಫ್ಲೋಟ್ ವ್ಯಾಲ್ಯೂ ಅಲ್ವಾ, %F ಅಂದರೆ ನನಗೆ ಓಕೆ ಪರ್ಸೆಂಟೇಜ್ ಸದ್ಯಕ್ಕಿರಲಿ. ದೆನ್ E1 ಡಾಟ್ ಸ್ಯಾಲರಿ ನೋಡಿ. ಸೊ E1 ಅನ್ನೋ ಒಂದು ಸ್ಟ್ರಕ್ನ ಕ್ರಿಯೇಟ್ ಮಾಡಿದ್ದೀನಿ. ಇದನ್ನು ಸಹ ಕ್ರಿಯೇಟ್ ಮಾಡಿದ್ದೀನಿ, ಬಟ್ ಏನು ಇನಿಷಿಯಲೈಸ್ ಮಾಡಿಲ್ಲ, ಯಾಕಂದರೆ ನಾನು ಹೆಂಗೂ ಯೂಸ್ ಮಾಡ್ತಿಲ್ಲ, ಜಸ್ಟ್ ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ, ಅದಕ್ಕೆ ಮೆಮೊರಿ ಅಲೋಕೇಟ್ ಆಗಿದೆ ಅಷ್ಟೇ. ಓಕೆನಾ. ಸೊ ನೆಕ್ಸ್ಟು E1 ಡಾಟ್ ನೇಮ್ ಅದೆಲ್ಲ ನಾನು ಇನಿಷಿಯಲೈಸ್ ಮಾಡಿದೆ. ನೆಕ್ಸ್ಟು ಪ್ರಿಂಟ್ ಮಾಡ್ತಿದ್ದೀನಿ, ನಾನು ಏನು ನೇಮ್ ಕೊಟ್ಟಿದ್ದೀನಿ ಅದೇ ಇಲ್ಲಿ ಬರ್ತಿದೆಯಾ ಅಂತ ನಾವು ನೋಡೋಣ. ಇವಾಗ ರನ್ ಮಾಡಿ, ಇಲ್ಲಿ ರನ್ ಮಾಡೋಕ್ಕೂ ಮೊದಲು ಇಲ್ಲಿ ನಮಗೆ ರೆಡ್ ಲೈನ್ ಕಾಣಿಸ್ತಾ ಇದೆ, ಅಂದರೆ ಏನೋ ಎರರ್ ಇದೆ ಅಂತ. ಸೊ ಎಕ್ಸ್ಪ್ರೆಷನ್ ಮಸ್ಟ್ ಬಿ ಎ ಮಾಡಿಫೈಯಬಲ್ ವ್ಯಾಲ್ಯೂ. ಸೊ ಏನೋ ಎರರ್ ಕೊಡ್ತಾ ಇದೆ ಇಲ್ಲಿ. ಸೊ ಏನಂದರೆ ಇಲ್ಲಿ ನಾವು ನೇಮನ್ನು ಒಂದು ಅರೇನ ತೊಗೊಂಡಿದ್ದೀವಿ, ಬಟ್ ಅರೇನ ಈ ರೀತಿ ನಾವು ಇನಿಷಿಯಲೈಸ್ ಮಾಡೋಕ್ಕಾಗಲ್ಲ. ಸ್ಟ್ರಿಂಗ್ನ ಈ ರೀತಿ ನಾವು ಇನಿಷಿಯಲೈಸ್ ಮಾಡೋಕ್ಕಾಗಲ್ಲ, ನಾವು ಅರೇ ಥರ ಕಾಮನ್ ಆಗಿ ಮಾಡಬೇಕು. ಸೊ ಇದನ್ನು ನಾನು ಸ್ಟ್ರಿಂಗ್ನ ಯೂಸ್ ಮಾಡಬೇಕು ಅಂದರೆ ಸ್ಟ್ರಕ್ಚರ್ಸಲ್ಲಿ, ಸೊ ಆವಾಗ ನೀವು ಒಂದು ಎಕ್ಸ್ಟ್ರಾ ಇಂಪ್ಲಿಮೆಂಟೇಷನ್ ಬರುತ್ತೆ ನಿಮಗೆ. ಏನಂದರೆ ಹ್ಯಾಶ್ ಇನ್ಕ್ಲೂಡ್ ಮಾಡಿ ಸ್ಟ್ರಿಂಗ್ದು ಒಂದು ಲೈಬ್ರರಿ ಇದೆ ನೋಡಿ, ಹೆಡರ್ ಫೈಲು. ಸೊ ಸ್ಟ್ರಿಂಗ್ ಹೆಡರ್ ಫೈಲ್ string.h ಅನ್ನೋದು ಒಂದನ್ನು ಇಂಪೋರ್ಟ್ ಮಾಡ್ಕೋಬೇಕು. ಸೊ ಇನ್ಕ್ಲೂಡ್ ಮಾಡಬೇಕು. ಅದರ ನೆಕ್ಸ್ಟ್ ಏನು ಬರುತ್ತೆ, E1 ಡಾಟ್ ನೇಮ್ನ ಚಂದನ್ ಮಾಡೋ ಬದಲು ಅದನ್ನ ಇನ್ನೊಂದು ಥರ ಹೇಗೆ ಬರೀತಾರೆ ಅಂದರೆ strcpy ಅಂತ ಒಂದಿದೆ. ಸೊ ಸ್ಟ್ರಿಂಗ್ ಕಾಪಿ ಅಂತ. ಅದೇನು ಮಾಡುತ್ತೆ, ಫಸ್ಟ್ ಏನು ಕೊಡ್ತೀವೋ ಅಲ್ಲಿಗೆ ಸೆಕೆಂಡ್ ಏನು ಕೊಡ್ತೀವೋ ಆ ಪ್ಯಾರಾಮೀಟರ್ನ ಕಾಪಿ ಮಾಡುತ್ತೆ. ಸೊ ಇಲ್ಲೇನು ಫಸ್ಟ್ ಏನು ಕೊಡ್ತಿದ್ದೀವಿ, ಇಲ್ಲಿ ಫಸ್ಟು E1 ಡಾಟ್ ನೇಮ್ಗೆ ಕಾಪಿ ಮಾಡು ಅಂತ ಹೇಳ್ತಿದ್ದೀವಿ ಅದಕ್ಕೆ. ಸೊ ಈ ರೀತಿ ವರ್ಕ್ ಅರೌಂಡ್. ಅದಕ್ಕೆ ನಾವು ಈ ರೀತಿ ಡೈರೆಕ್ಟಾಗಿ ನಾವು ಇನಿಷಿಯಲೈಸ್ ಮಾಡೋಕ್ಕಾಗಲ್ಲ ಸ್ಟ್ರಿಂಗ್ನ. ನೇಮ್ ಏನೆಲ್ಲಿ ಯೂಸ್ ಮಾಡ್ತೀರಾ ನೀವು, ಯೂಸ್ ಮಾಡ್ತಿರ್ತಾರೆ ಎಷ್ಟೊಂದು ಕಡೆ. ಸೊ ನೇಮ್ಗಳೆಲ್ಲೆಲ್ಲಿ ಬರುತ್ತೆ ಅಲ್ಲಿ ಈ ರೀತಿ ನಾವು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ನೋಡಿ ಇವಾಗ ಯಾವುದೇ ರೀತಿ ಎರರ್ ಇಲ್ಲ. ಸ್ಟ್ರಿಂಗ್ ಅನ್ನೋ ಒಂದು ಲೈಬ್ರರಿನ ಅಂದರೆ ಹೆಡರ್ ಫೈಲ್ನ ಇಂಪೋರ್ಟ್ ಮಾಡಿಕೊಂಡೆ, ಇನ್ಕ್ಲೂಡ್ ಮಾಡಿದೆ. ಆ್ಯಂಡ್ ದೆನ್ E1 ಡಾಟ್ ನೇಮ್ನ ಈ ರೀತಿ ಅಸೈನ್ ಮಾಡ್ತೀನಿ. ಅದೇ ನೀವೇನಾದರೂ ಇನ್ಪುಟ್ ತೊಗೋಬೇಕಾದ್ರೆ ಅದು ಈಸಿ ಆಗುತ್ತೆ. ಬಟ್ ಇಲ್ಲಿ ನೀವೇ ಅಸೈನ್ ಮಾಡ್ತಿರೋದಲ್ವಾ, ಪ್ರೋಗ್ರಾಮಿಕಲಿ ಅಸೈನ್ ಮಾಡ್ತೀರೋ. ಸೊ ಅದಕ್ಕೋಸ್ಕರ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇವಾಗ ರನ್ ಮಾಡೋದಾದರೆ ನಾನು ಇದನ್ನು ಓಕೆ ಬಿಲ್ಡ್ ಫಿನಿಶ್ ಸಕ್ಸಸ್ಫುಲಿ ರನ್ ಆಗ್ತಾ ಇದೆ. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ಅದು ಪ್ರಿಂಟ್ ಮಾಡಿದೆ ಚಂದನ್ 1. ಇಲ್ಲಿ ಎಂಟರ್ ಕೊಟ್ಟಿಲ್ಲ ಅಂತ ಅನಿಸುತ್ತೆ ನಾವು. ಸೊ ಲೆಟ್ಸ್ ಮೇಕ್ ಇಟ್ ರಿಯಲಿ ಕ್ವಿಕ್. /n ಇದು ಯಾಕೆ ಕೊಡ್ತಾರೆ, ಎಂಟರ್. ಸೊ ಅದನ್ನು ಪ್ರಿಂಟ್ ಆದಮೇಲೆ ಅದು ಎಂಟರ್ ಆಗಬೇಕು ಅಂತ ಕೊಡ್ತಾರೆ. ಸೊ ಇಲ್ಲಿ ನೋಡಿ ಚಂದನ್ 1 and 1000.5 ಕರೆಕ್ಟಾಗಿ ಪ್ರಿಂಟ್ ಆಗಿದೆ. ಸೊ ನಾನು ಫಸ್ಟು ನೇಮ್ನ ತೊಗೊಂಡಿದ್ದೆ, ನೆಕ್ಸ್ಟ್ EMP-ID, ನೆಕ್ಸ್ಟ್ ಸ್ಯಾಲ್ರಿ. ಸೊ ಇದು E1. ಬಟ್ ನಾನು ಇವಾಗ E2ದನ್ನ ಆಕ್ಸೆಸ್ ಮಾಡ್ತೀನಿ. ಸೊ ನೇಮ್ ಮಾತ್ರ E2ದನ್ನ ಆಕ್ಸೆಸ್ ಮಾಡ್ತಿದ್ದೀನಿ. ನೋಡಿ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, E2ದು ನೇಮ್ನ ಆಕ್ಸೆಸ್ ಮಾಡ್ತಿದ್ದೀನಿ.
ನೋಡಿ E2ದು ನೇಮು ಇಲ್ಲಿ ಖಾಲಿ ಬಂದಿದೆ. ನೆಕ್ಸ್ಟ್ 1 ಮತ್ತು 1000 E1, ಬಟ್ E2 ಅಲ್ಲಿ ಇನ್ನೂ ಇನಿಷಿಯಲೈಸೇ ಮಾಡಿಲ್ಲ, ಜಸ್ಟ್ ಅದಕ್ಕೆ ಮೆಮೊರಿ ಅಲೋಕೇಟ್ ಆಗಿದೆ ಅಷ್ಟೇ. ಸೊ ಇದು ಈ ರೀತಿ ನಾವು ಸ್ಟ್ರಕ್ಚರ್ಸ್ನ ಯೂಸ್ ಮಾಡ್ತೀವಿ ನೋಡಿ. ನೆಕ್ಸ್ಟ್ ಅದು ಇನಿಷಿಯಲೈಸ್ ಆದರೆ ಮಾತ್ರ ಅಲ್ಲಿ ಪ್ರಿಂಟ್ ಆಗುತ್ತೆ, ಇಲ್ಲಾಂದರೆ ಏನು ವ್ಯಾಲ್ಯೂ ಇರಲ್ಲ ಅಲ್ಲಿ. ಓಕೆನಾ? ಸೊ ಗಾರ್ಬೇಜ್ ವ್ಯಾಲ್ಯೂಸ್ ಇರ್ಬೋದು. ಓಕೆ, ಸೊ ಈ ರೀತಿ ನಾವು ಎಂಪ್ಲಾಯಿ ಅನ್ನೋ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿದ್ವು ಆ್ಯಂಡ್ ಅದನ್ನು ಇನಿಷಿಯಲೈಸ್ ಮಾಡಿದ್ವು ಆ್ಯಂಡ್ ಆಕ್ಸೆಸ್ ಮಾಡಿದ್ದೀವಿ ಪ್ರಿಂಟ್ ಎಫ್ ಕೊಟ್ಟು. ಬಟ್ ಇವಾಗ ಯೂಸರ್ ಕಡೆನೇ ಇನ್ಪುಟ್ ತೊಗೋಬೇಕು ಅಂದರೆ ಏನು ಮಾಡಬೇಕು? ಸ್ಟ್ರಕ್ಚರ್ಸಲ್ಲಿ ಯೂಸರ್ ಹತ್ರನೇ ನಮಗೆ ಇನ್ಪುಟ್ ತೊಗೋಬೇಕು. ಸೊ ಯೂಸರ್ ಹತ್ರನೇ ಇನ್ಪುಟ್ ತೊಗೊಳಕ್ಕೆ ಏನು ಮಾಡ್ತೀರಾ? ಡೈರೆಕ್ಟ್ ನಾರ್ಮಲ್ ಸ್ಕ್ಯಾನ್ಎಫ್ ಏನಿದೆ, ಸ್ಕ್ಯಾನ್ಎಫ್ನೇ. ಸೊ ನೆಕ್ಸ್ಟ್ ಫಸ್ಟು ನಾವು ನೇಮ್ನ ಇನ್ಪುಟ್ ತೊಗೊಳ್ಳೋಣ. %s ಅಲ್ವಾ ಸ್ಟ್ರಿಂಗ್ ಅಂದರೆ. ಓಕೆ, ನೇಮ್ನ ಇನ್ಪುಟ್ ತೊಗೋಬೇಕು. ಜಸ್ಟ್ ಇಲ್ಲಿ ಸೇಮ್ ಅಡ್ರೆಸ್ ಆಪರೇಟರ್ ಕೊಡ್ತಿದ್ರಿ ನೋಡಿ, ಆ್ಯಂಡ್ ಆಫ್ ಏನು ನೆಕ್ಸ್ಟು E1.name. ಓಕೆ, ಆ್ಯಂಡ್ ಆಫ್ E1.name ಇಷ್ಟೇ. ಬಟ್ ಇಲ್ಲಿ ನೇಮು ಒಂದು ಅರೇ ಇರೋದ್ರಿಂದ ಇಲ್ಲಿಗೆ ಹಾಕಲಿಲ್ಲ ಅಂದರೆ ನಡೆಯುತ್ತೆ, ಹಾಕಬಾರ್ದು ಆ್ಯಕ್ಚುಲಿ. ಓಕೆನಾ? ಅದೇ ರೀತಿ ನೀವೇನಾದರೂ ಡೈರೆಕ್ಟಾಗಿ ಕಾಪಿ ಮಾಡೋಣ ಬೇಗ. ಸೊ ಎಂಪ್ಲಾಯಿ ಒನ್ ಇದು EMP-ID ಮಾಡೋಣ. EMP-ID ಅದೇ ರೀತಿ ಇದು ಸ್ಯಾಲರಿ ಆಗುತ್ತೆ. ಸೊ EMP-ID ಈಸ್ ಅನ್ ಇಂಟೀಜರ್ ಅಂದರೆ %d ಆ್ಯಂಡ್ %f. ಸೊ ಇಲ್ಲೇನು ಮಾಡ್ತಿದ್ದೀವಿ ನಾವು? ಫಸ್ಟು ಒಂದು ಎಂಪ್ಲಾಯಿ ಅನ್ನೋ ಟೆಂಪ್ಲೇಟ್ನ ಕ್ರಿಯೇಟ್ ಮಾಡಿಕೊಂಡು ಸ್ಟ್ರಕ್ಚರ್ಗೆ. ಸೊ ಇದು ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಆ ಸ್ಟ್ರಕ್ಚರಲ್ಲಿ ಒಂದು ಆ ಟೆಂಪ್ಲೇಟ್ನ ಯೂಸ್ ಮಾಡಿಕೊಂಡು E1 ಅನ್ನೋ ಒಂದು ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ಕೊಂಡ್ವು, ಅಂದರೆ ಡಿಫೈನ್ ಮಾಡಿದ್ವು. ಓಕೆನಾ? ಈ ಡಿಫೈನ್ ಮಾಡಾದಮೇಲೆ ನೆಕ್ಸ್ಟು ಅದಕ್ಕೆ ವ್ಯಾಲ್ಯೂಸ್ ಹಾಕ್ತಿದ್ವು ನಾವು ಡೈರೆಕ್ಟಾಗಿ. ಬಟ್ ಇಲ್ಲಿ ನಾವು ವ್ಯಾಲ್ಯೂಸ್ ಹಾಕೋದು ಬೇಡ, ವ್ಯಾಲ್ಯೂಸ್ನ ತೆಗೆದುಬಿಡೋಣ. ಈಗ ಯೂಸರ್ ಹತ್ರ ಇನ್ಪುಟ್ ತೊಗೊಳ್ಳೋಣ. ಸ್ಕ್ಯಾನ್ಎಫ್ ಮಾಡಿ ಯೂಸರ್ ಹತ್ರ ಇನ್ಪುಟ್ ತೊಗೋತಾ ಇದ್ದೀನಿ. ಸ್ಕ್ಯಾನ್ಎಫ್ ಅಂದರೆ ನಿಮಗೆ ಗೊತ್ತು, ಯೂಸರ್ ಹತ್ರ ಇನ್ಪುಟ್ ತೊಗೊಳಕ್ಕೆ. ಸೊ ಇಷ್ಟೇ ಸಿಂಪಲ್. ಬಟ್ ಇಲ್ಲಿ ನೋಡಿ ಆ್ಯಂಡ್ ಯೂಸ್ ಮಾಡಬೇಕು, ಅಡ್ರೆಸ್ ಕೊಡಬೇಕು. ಬಟ್ E1.name ಆಲ್ವೇಸ್ ಅಡ್ರೆಸ್ ಇರುತ್ತೆ, ಅರೇಯಲ್ಲಿ ಆಲ್ರೆಡಿ ಅಡ್ರೆಸ್ ಇರುತ್ತೆ. ಅದು ಯಾಕೆ ಅಂತ ನೆಕ್ಸ್ಟ್ ಬರುತ್ತೆ, ನಾನು ಅರೇಸ್ ಹೇಳ್ಕೊಟ್ಟಾಗ ಅದನ್ನು ಹೇಳ್ಕೊಡ್ತೀನಿ. ಸೊ ಈ ರೀತಿ ಇಷ್ಟು ಸಿಂಪಲ್ ಆಗಿರುತ್ತೆ. ಸೊ ಇದನ್ನು ಅಡ್ರೆಸ್ ಕೊಡಬೇಕು. ನೆಕ್ಸ್ಟ್ E1.emp-id ಅದೇ ರೀತಿ ಏನು ಆಕ್ಸೆಸ್ ಮಾಡ್ತಿದ್ದೀರಿ ಅದರ ಅಡ್ರೆಸ್ ಕೊಡ್ತಿದ್ದೀರಾ ಅಷ್ಟೇ. ಸೊ ಇಲ್ಲಿ ಅಡ್ರೆಸ್ ಏನು, ಅಡ್ರೆಸ್ ಯಾಕೆ ಕೊಡ್ತೀವಿ, ಇವೆಲ್ಲ ನಾವು ಪಾಯಿಂಟರ್ಸ್ನ ನೆಕ್ಸ್ಟ್ ತಿಳ್ಕೊಂಡಾಗ ಸೊ ಪಾಯಿಂಟರ್ಸಲ್ಲಿ ಬಂದ್ಬಿಡುತ್ತೆ ಅದೆಲ್ಲ. ರನ್ ಮಾಡೋಣ, ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ರನ್ ಮಾಡಿದ್ರೆ ನನಗೆ ಅದು ಬ್ಲ್ಯಾಂಕ್ ಕೊಡುತ್ತೆ, ಏನೋ ನಾನು ಪ್ರಿಂಟ್ ಮಾಡಿಲ್ಲ, ಜಸ್ಟ್ ಸ್ಕ್ಯಾನ್ಎಫ್ ತೊಗೊಂಡಿದ್ದೀನಿ. ಸೊ ಫಸ್ಟು ಬ್ಲ್ಯಾಂಕ್ ಕೊಡುತ್ತೆ. ಇಲ್ಲಿ ನಾನು ಚಂದನ್ ಅಂತ ಹಾಕ್ತೀನಿ, ಆಯಿತಾ? ಸೊ ಚಂದನ್ ಅಂತ ಕೊಟ್ಟಾದಮೇಲೆ ನೆಕ್ಸ್ಟ್ ಏನು ಕೊಡುತ್ತೆ? ನೆಕ್ಸ್ಟ್ ಸ್ಕ್ಯಾನ್ಎಫಲ್ಲಿ E1.emp-id ಎಂಪ್ಲಾಯಿ ID ಹಾಕ್ಬೇಕು ನಾನು. ಎಂಪ್ಲಾಯಿ ID ನಂದು 2022 ಅಂತ ತಗೋಣ. ನೆಕ್ಸ್ಟು ನನ್ನ ಸ್ಯಾಲ್ರಿ ಬಂದು 2,99,999. ಓಕೆನಾ? 3 ಲಕ್ಷ ಸ್ಯಾಲ್ರಿ ನಂದು. ಎಂಟರ್ ಕೊಟ್ಟರೆ ನೋಡಿ ನಾನು ಏನು ಕೊಟ್ಟಿದ್ದೆ ಅದನ್ನೇ ಪ್ರಿಂಟ್ ಮಾಡ್ತಿದೆ, ಅಂದರೆ ಅದು ಕರೆಕ್ಟಾಗಿ ಇನ್ಪುಟ್ ತೊಗೊಂಡಿದೆ ಇಲ್ಲಿ. ಆ್ಯಂಡ್ ಅದೇ ರೀತಿ ಇಲ್ಲಿ ಕರೆಕ್ಟಾಗಿ ಅದನ್ನೇ ಔಟ್ಪುಟ್ ಕೊಡ್ತಾ ಇದೆ. ಜಸ್ಟ್ ಈ ರೀತಿ ಇಷ್ಟೇ ನೀವು ಸ್ಟ್ರಕ್ಚರಲ್ಲಿ ಮಾಡೋದು, ಏನಿಲ್ಲ. ನಾನು ಸ್ಟೆಪ್ ವೈಸ್ ಹೇಳ್ಬಿಡ್ತೀನಿ, ಇನ್ನೇನೋ ಇದು ವಿಡಿಯೋ ಎಂಡಿಗೆ ಬಂದಿದೆ ಇವಾಗ. ಸೊ ಏನಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಏನು ಮಾಡ್ತೀರಾ ನೀವು? ಒಂದು ಟೆಂಪ್ಲೇಟ್ನ ಕ್ರಿಯೇಟ್ ಮಾಡ್ಕೋತೀರಾ. ಸೊ ಇದು ಟೆಂಪ್ಲೇಟ್, ಆಯಿತಾ? ಸೊ ಈ ಟೆಂಪ್ಲೇಟ್ನ ಕ್ರಿಯೇಟ್ ಮಾಡಾದಮೇಲೆ ಅಂದರೆ ಡಿಫೈನ್ ಮಾಡಾದಮೇಲೆ ಅದರದೇ ಆದಂಥ ಸ್ಟ್ರಕ್ಚರ್ಸ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ವೇರಿಯೇಬಲ್ಸು. ಸೊ ಸ್ಟ್ರಕ್ಟ್ ಎಂಪ್ಲಾಯಿ ಅನ್ನೋ ಡೇಟಾ ಟೈಪ್ ಇರೋವಂಥ ವೇರಿಯೇಬಲ್ಸು E1 ಮತ್ತು E2. ಸೊ ಇಲ್ಲಿ ನೀವು ಸ್ಟ್ರಕ್ಚರ್ಸ್ನ ಕ್ರಿಯೇಟ್ ಮಾಡ್ತೀರಾ, ಅಂದರೆ ಯೂಸ್ಫುಲ್ ಸ್ಟ್ರಕ್ಚರ್ಸ್ ಅಂದರೆ ಏನು ಯೂಸ್ ಮಾಡ್ತೀರಾ ಅದು. ಇದು ಟೆಂಪ್ಲೇಟ್ ಸ್ಟ್ರಕ್ಚರ್ಸು. ಓಕೆನಾ? ಸೊ ದೀಸ್ ಆರ್ ಗೋಯಿಂಗ್ ಟು ಬಿ ಯೂಸ್ಡ್. ಓಕೆ, ಸೊ E1 E2 ಮಾಡಿದ ತಕ್ಷಣ ನಿಮಗೆ ಮೆಮೊರಿ ಅಲೋಕೇಶನ್ ಆಗುತ್ತೆ. ಸೊ E1 E2ಗೆ ಎಷ್ಟು ಬೇಕು ಮೆಮೊರಿ? ಇಲ್ಲಿ 10 ಬೇಕು, 10 ಬೈಟ್ಸು, ಮತ್ತು ಇಲ್ಲಿ 4 ಮತ್ತು ಫ್ಲೋಟ್ 8 ಅಂತ ಅಂದ್ಕೊಳ್ಳಿ. ಸೊ 10 + 4 + 8 ಸೊ 22 ಬೈಟ್ಸ್ ಅಷ್ಟು ಮೆಮೊರಿ ಅಲೋಕೇಟ್ ಆಗಿಬಿಡುತ್ತೆ. E1 ಮತ್ತು E2 ಅಂದರೆ 44 ಟೋಟಲ್, ಎರಡು ಸೇರಿ. ಸೊ ನೆಕ್ಸ್ಟ್ ಏನು ಮಾಡ್ತಿದ್ದೀವಿ? ನೆಕ್ಸ್ಟು ಸ್ಕ್ಯಾನ್ಎಫ್ ಅಂತ ಕೊಡೋದ್ರಿಂದ ಸೊ E1.name E1ನಲ್ಲಿರೋ ನೇಮ್ದು ಅಡ್ರೆಸ್ ಏನಿದೆ ಅಲ್ಲಿಗೆ ಹೋಗ್ಬಿಟ್ಟು ನೀನು ನಾನೇನು ನೇಮ್ ಕೊಡ್ತೀನಿ ಅದನ್ನು ಹಾಕು ಅಂತ ಹೇಳ್ತಿದ್ದೀವಿ ಅಷ್ಟೇ. ಸೊ ಓಕೆನಾ? ಸೊ ಈ ಸ್ಟ್ರಕ್ಚರಲ್ಲಿ ನೇಮ್ ಡಿಫೈನ್ ಮಾಡೋದು, EMP-id ಸ್ಯಾಲ್ರಿನ ಇನ್ಪುಟ್ ತೊಗೊಂಡ್ವು. ಸೊ ಇದರೆಲ್ಲ ಯೂಸ್ ಕೇಸ್ ಮುಂದೆ ಗೊತ್ತಾಗುತ್ತೆ, ಬಟ್ ಇವಾಗ ಸದ್ಯಕ್ಕೆ ಸ್ಟ್ರಕ್ಚರ್ ಅಂದರೆ ತಿಳ್ಕೊಳ್ಳಿ ಸಾಕು. ಓಕೆನಾ? ಸೊ ನೆಕ್ಸ್ಟ್ ಏನು ಮಾಡಿದ್ವು? ಪ್ರಿಂಟ್ ಎಫ್ ಮಾಡ್ತಾ ಇದ್ದೀವಿ. ಸೊ ಪ್ರಿಂಟ್ ಎಫಲ್ಲಿ ಏನು ಬರುತ್ತೆ? ಕ್ಲಿಯರ್ ಮಾಡೋಣ. ಓಕೆ, ಪ್ರಿಂಟ್ ಎಫಲ್ಲಿ ಸೇಮು E1ಗೆ ಹೋಗ್ಬಿಟ್ಟು ಅಲ್ಲಿರೋ ನೇಮ್ ಏನಿದೆ ಅದನ್ನು ಆ್ಯಕ್ಸೆಸ್ ಮಾಡೋದು. ಸೊ E1 ಅಂದರೆ ಒಂದು ಸ್ಟ್ರಕ್ಚರ್ ಇದೆ, ಅದು ನೇಮ್ಗೂ ಪಾಯಿಂಟ್ ಮಾಡ್ತಾ ಇದೆ, ಅಂದರೆ EMP-idನೂ ಇದೆ ಅದರಲ್ಲಿ, ಅದೇ ರೀತಿ ಸ್ಯಾಲ್ರಿನೂ ಇದೆ. ಸೊ E1 ಡಾಟ್ ಅಂತ ಕೊಟ್ಟರೆ E1ಅಲ್ಲಿ 3 ಇದೆಯಲ್ಲ, ಈ 3ನ ಆ್ಯಕ್ಸೆಸ್ ಮಾಡ್ಬೋದು. ಸೊ E1.nameನ ಪ್ರಿಂಟ್ ಮಾಡು, EMP-id ಪ್ರಿಂಟ್ ಮಾಡು, ಸ್ಯಾಲ್ರಿನ ಪ್ರಿಂಟ್ ಮಾಡು ಅಂತ ಹೇಳ್ತಿದ್ದೀವಿ. ಸೊ ಇದರಲ್ಲಿ ನಾವು ಬೇಸಿಕ್ಸ್ನ ಕಲ್ತ್ಕೊಂಡಿದ್ದೀವಿ. ಸ್ಟ್ರಕ್ಚರ್ ಅಂದರೆ ಏನು, ಸ್ಟ್ರಕ್ಚರ್ನ ಹೇಗೆ ಡಿಫೈನ್ ಮಾಡೋದು, ಸ್ಟ್ರಕ್ಚರ್ನ ಹೇಗೆ ಇನಿಷಿಯಲೈಸ್ ಮಾಡೋದು, ಆ್ಯಂಡ್ ಸ್ಟ್ರಕ್ಚರ್ನ ಹೇಗೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಸ್ಟ್ರಕ್ಚರಲ್ಲಿ ಹೇಗೆ ನಡೆಯುತ್ತೆ ಅಂತೇಳಿ. ಸೊ ಇದು ತುಂಬಾ ಇಂಪಾರ್ಟೆಂಟು ಸ್ಟ್ರಕ್ಚರು. ಮುಂದೆ ಗೊತ್ತಾಗುತ್ತೆ ಏನಕ್ಕೆ ಅಂತ. ನಾವು ಲಿಂಕ್ ಲಿಸ್ಟ್ ಎಲ್ಲ ನೋಡಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟ್ರಕ್ಚರು.
ಸೊ ಇಷ್ಟು ಸಾಕು ಅಂತ ಅನ್ಕೊತೀನಿ ಬೇಸಿಕ್ಸು. ನೆಕ್ಸ್ಟ್ ಪಾಯಿಂಟರ್ಸ್ ಕಲ್ತ್ಕೊಂಡು ನೆಕ್ಸ್ಟ್ ಅರೇಸ್ಗೆ ಹೋದಾಗ ಸ್ಟ್ರಕ್ಚರ್ಗಳದೇ ಅರೇ ಬರುತ್ತೆ. ಅಂದರೆ ಒಂದು ಅರೇ ಡಿಫೈನ್ ಮಾಡಿದ್ರೆ ಸ್ಟ್ರಕ್ಚರ್ದು, ಅದರಲ್ಲಿ EMP1 EMP2 EMP3 ಅಂದರೆ 0ರಲ್ಲಿ EMP1 ಇರ್ತಾನೆ, ಆ ಥರ ಅವೆಲ್ಲ ಮುಂದೆ ನೋಡೋಣ. ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಅಂತ ಹೇಳ್ತಾ ಲೆಟ್ಸ್ ಎಂಡ್ ದಿಸ್ ವಿಡಿಯೋ. ಸೊ ಥ್ಯಾಂಕ್ ಯು.